ರಾಜಶ್ರೀ, ರಾಜಶ್ರೀ, ಯಾಕೆ ಕರೆದ್ರಿ? ರಾಜಶ್ರೀ, ನಮ್ಮ ಮದುವೆಯಾಗಿ ಎಷ್ಟು ವರ್ಷವಾಯ್ತು? 7-8 ವರ್ಷವಾಯ್ತು. ಯಾಕೆ? 8 ವರ್ಷವಾದರೂ ನಿನ್ನ ಹೊಟ್ಟೆ ಇದ್ದ ಹಾಗೇನೇ ಇದೆಯಲ್ಲ. ಅದಕ್ಕೇನು ಆಗ್ಬೇಕೀಗ? ಅಂದ್ರೆ ಯಾವುದಾದ್ರೂ ಬೇನೆ ಬರಬಾರದಾಗಿತ್ತಾ ಅಂತ. ಅಂದ್ರೆ ಅಂದ್ರೆ ನಿನ್ನ ಹೊಟ್ಟೆ ಮುಂದೆ ಬರಬಾರದಾಗಿತ್ತಾ ಅಂತ ಕೇಳಿದೆ. ಆ ಭಾಗ್ಯ ಭಗವಂತ ಕರುಣಿಸ್ಬೇಕಲ್ಲ. ಅಲ್ಲ ಜಯ, ಅಲ್ಲ ರಾಜಶ್ರೀ, ನಿನ್ನ ತಂಗಿ ಜಯ ಮದುವೆ ಆದ 6 ತಿಂಗಳಲ್ಲೇ ಗರ್ಭಿಣಿ ಆದಳಲ್ಲ. ಆ ಭಾಗ್ಯ ನೀ ಇಷ್ಟು ದಿನಗಳವರೆಗೆ ನಿನ್ನ ಹತ್ತಿರ ಸುಳಿದಿರುವಾಗ ನಾನು ಯಾರಿಂದ ಅಪ್ಪ ಅಂತ ಕರೆಸಿಕೊಳ್ಬೇಕೆ? ಆ ಸಮಯ ಇನ್ನೂ ದೂರವಿಲ್ಲ, ಆದಷ್ಟು ಬೇಗ ಬರುತ್ತೆ ನೋಡಿ. ಆ ಚಿಂತೆ ಒಂದು ಮನೆಗೂಡುಗೊಂಡಿದೆ. ಚಿಂತೆ ಹೊಡೆದೋಡಿಸಿದ ಮೇಲೆ ಆದಷ್ಟು ಬೇಗ ಮಕ್ಕಳ ಸೌಭಾಗ್ಯ ಬರುತ್ತೆ. ನಿನಗೆ ಯಾವ ಚಿಂತೆ ಇದೆಯೇ? ಯಾರ ಜಂಜಾಟವಿಲ್ಲದ ಈ ನಿಶಬ್ದ ವಾತಾವರಣದಲ್ಲಿ ಊರ್ವಶಿ ಅಂತಿರುವ ನಿನಗೆ ಚಿಂತೆ? ನಿನ್ನ ಸುಖಕ್ಕಾಗಿ ಒಡ ಹುಟ್ಟಿದ ತಮ್ಮನನ್ನೇ ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ಇನ್ಯಾವ ಪೀಡೆ ಇದೆ ಈ ಮನೆಯಲ್ಲಿ? ಅನ್ಯತ ಭಾವಿಸ್ಬೇಡಿ, ಯಾವ ಪೀಡೆನೂ ಇಲ್ಲ. ಸರಿ, ಹಾಗಾದ್ರೆ ನಿಮ್ಮ ಆಸೆಯಂತೆ ಈ ವರ್ಷ ಮಕ್ಕಳನ್ನ ಹೆತ್ತು ನಿಮ್ಮ ಕೈಗೆ ಕೊಡ್ತೀನಿ, ಸರಿನಾ? ಅದಕ್ಕೆ ನಿನಗೆ ಪ್ರತೀಕವಾಗಿ ನಿನ್ನ ಬಯಕೆಗೆ ಬೇಕಾಗುವ ತಿಂಡಿ ತಿನಿಸುಗಳನ್ನು ತಂದು ಕೊಡು ಕರ್ತವ್ಯ ನನಗಿರಲಿ. ಸರಿ ಸರಿ, ಇದೇ ರೀತಿ ಮಾತಾಡ್ತಾ ನಿಂತಿರ್ತೀರಾ? ಅಂಗಡಿಗೆ ಹೋಗಿ ಅದಲ್ಲದೆ ಮಾವನವ್ರಿಗೆ ಊಟ ಕಳಿಸ್ಬೇಕೋ ಬೇಡವೋ? ಮರೆತು ಬಿಟ್ಟಿದ್ದೆ ರಾಜಶ್ರೀ, ನಾನಿನ್ನು ಬರಲ್ಲ. ಬಾಯ್ ಬಾಯ್. ಹೇಗೋ ನನ್ನ ಗಂಡನಿಗೆ ನನಗಿನ್ನೂ ಮಕ್ಕಳಾಗಿಲ್ಲ ಅಂತ ಬೇಸರ ತಂದಿದೆ. ಆದಷ್ಟು ಬೇಗ ಇವರ ಆಸೆಯನ್ನು ನಾನು ನೆರವೇರಿಸಲೇಬೇಕು. ಇಲ್ದಿದ್ರೆ ನನ್ನ ಮೇಲಿರುವ ಇವರ ಪ್ರೀತಿ ನಶಿಸಿ ಹೋಗುತ್ತೆ. ಏನು ಮಾಡಬೇಕು? ನನ್ನ ಆಸೆ ತೀರಬೇಕಂದ್ರೆ ಜಗದೀಶನಿಗೆ ಹುಚ್ಚು ಹಿಡಿದಿದೆ. ಎಲ್ಲಿದ್ದಾನೋ ಗೊತ್ತಿಲ್ಲ. ಏನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ. ಬನ್ನಿ. ಯಾರಿಂದ ಬಂದಿದೆ? ಬೆಂಗಳೂರಿಂದ ಬಂದಿದೆ. ಸರಿ, ಥ್ಯಾಂಕ್ ಯು. ಅಕ್ಕರೆ ಅಕ್ಕನ ಅಡಿದಾವರಗಳಲ್ಲಿ ನಿನ್ನೆ ನಿರ್ಭಾಗ್ಯ ತಂಗಿ ಜಯಶ್ರೀ ಮಾಡುವ ನಮಸ್ಕಾರಗಳು. ಅಂದು ನಮ್ಮ ಮನೆಯಲ್ಲಿ ನಡೆದ ಕುರುಕ್ಷೇತ್ರದಲ್ಲಿ ನಾನು ಸೋತು ನನ್ನ ಗಂಡನೊಡಗೂಡಿ ಮನೆ ಬಿಟ್ಟು ಬಂದೆ. ಬಸ್ ಚಾರ್ಜಿಗಾಗಿ ಕಂಡವ್ರ ಹತ್ರ ಭಿಕ್ಷೆ ಬೇಡಿದೆ. ಬೆಂಗಳೂರಿನಲ್ಲಿ ತಲುಪಿದ್ದೀವಿ. ಒಂದು ಮುರುಗುಲ್ ಗುಡಿಸಲಿನಲ್ಲಿ ವಾಸ ಮಾಡಿದ್ದೇವೆ. 1 ತಿಂಗಳ ಹಿಂದೆ ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟೆ. ಹುಚ್ಚು ನನ್ನ ಗಂಡ ಹಾಡುತ್ತಾ ಕುಣಿಯುತ್ತಾ ಹಾದಿ ಹೋಗೋರ ಹತ್ರ ಹಣ ತೆಗೆದುಕೊಂಡು ಬಂದು ನನ್ನ ಹೆರಿಗೆಯನ್ನು ಸಂಪೂರ್ಣಗೊಳಿಸಿದರು. ಈಗ ನನ್ನ ಮಗು 8 ವರ್ಷದ ಮುಗ್ಧಿಯಾಗಿದ್ದಾಳೆ. ಹಾಡಿ ಕುಣಿದು ಅವಳು ಕುಣಿತಕ್ಕೆ ತಕ್ಕ ಹಾಗೆ ನನ್ನ ಗಂಡ ಹಾಡುತ್ತಾರೆ. ನಾನು ಕೈ ಎತ್ತಿ ಕಾಸು ಕೇಳುತ್ತೇನೆ. ಸಾಕಷ್ಟು ಜನ ನಮ್ಮ ಹಾಡು ಕೇಳಿ ಕುಣಿತ ಕೇಳಿ ಹಣ ಸುರಿಯುತ್ತಾರೆ. ಹೊಟ್ಟೆಗೆ ಹಿಟ್ಟು, ಮೈಗೆ ಬಟ್ಟೆ, ತೊಟ್ಟಿಕೊಳ್ಳಲು ಅನುಕೂಲವಾಗಿದೆ. ಸಿಟ್ಟಿನಿಂದ ನೀವೆಲ್ಲರೂ ನಮ್ಮನ್ನು ಹೊರಗೆ ಹಾಕಿದರೂ ಕೂಡ ಹೃದಯದಿಂದ ಆಶೀರ್ವದಿಸ್ತಿದ್ದಾರ ಅಂತ ನನಗೆ ಗೊತ್ತು. ನಮಗೊಂದು ಮಾರ್ಗ ಸಿಕ್ಕಿದೆ. ಆನಂದದಿಂದ ಈ ಪತ್ರ ಬರೆಸಿ ಕಳಿಸಿದ್ದೀನಿ. ಇದರ ಜೊತೆಗೆ ನನ್ನ ಮಗಳ ಫೋಟೋ ಕೂಡ ಇಟ್ಟಿದ್ದೀನಿ. ಇವಳು ನನ್ನ ಮಗಳಲ್ಲ, ನಿನ್ನ ಮಗಳು ಅಂತ ಮನಸ್ಸಿನಿಂದ ಆಶೀರ್ವದಿಸು. ಮನೆಯಲ್ಲಿ ಮಾವನವ್ರಿಗೂ ಭಾವನವ್ರಿಗೂ ನಮಸ್ಕಾರಗಳನ್ನು ತಿಳಿಸು. ಇಂತಿ ನಿಮ್ಮ ಆಶೀರ್ವಾದ ಬಯಸುವ ನಿನ್ನ ತಂಗಿ ಜಯಶ್ರೀ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ. ಈ ಮಗು ಅವಳ ಹೊಟ್ಟೆಯಲ್ಲಿ ಬೆಳೆಯುವ ಬದಲು ನನ್ನ ಹೊಟ್ಟೆಯಲ್ಲಿ ಬೆಳೆಯುವಂತೆ ಮಾಡಿದ್ರೆ ನಿನಗೇನು ತೊಂದರೆ ಆಗ್ತಾ ಇತ್ತು? ಏ ಜಯಶ್ರೀ, ಇಂದು ನನ್ನ ಮುಂದನೆ ಮಗು ಹೆತ್ತು ಆನಂದನ ಸಂಸಾರ ಮಾಡ್ತಾ ಇದೆಯಲ್ಲ, ಸರಿಯಾದ ಸಮಯ ನೋಡಿ ನನಗೆ ತಕ್ಕ ಪಾಠ ಕಲಿಸ್ತಾ ಇದ್ರೆ ನಾನು ರಾಜಶ್ರೀನೇ ಅಲ್ಲ. ಏನು ಈ ನಿನ್ನ ಮಗು ನಿನಗೆ ಆಧಾರವಾಗಿದೆಯೇ? ಇದೇ ನಿನ್ನ ಹೆಣ್ಣು ಮಗು ಮಣ್ಣಲ್ಲಿ ಮಣ್ಣಾಗಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನವಿಲ್ಲ. ಈ ಕೆಲಸ ಡಾಕ್ಟರ್ ಉದ್ದೇಶನಿಂದನೇ ನಡಿಬೇಕು. ಹೌದು, ಆದಷ್ಟು ಬೇಗ ಡಾಕ್ಟರ್ ಉದ್ದೇಶನನ್ನ ನಾನು ಕಾಣಲೇಬೇಕು. ಹಲೋ ಮೈ ಡಿಯರ್ ರುದ್ರೇಶ್. ಮತ್ತೇನೋಪ್ಪ ಮಿತ್ರ ಮಹಾಶಯನೇ, ಅಂತೂ ನಿನ್ನ ಹಾಸ್ಪಿಟಲ್ ಸಂಪಾದನೆ ನಿನ್ನನ್ನು ಸೌಕಾರನಾಗಿ ಮಾಡಿದ್ರಿಂದ
ಈ ಸ್ನೇಹಿತನ ಸ್ನೇಹ ತೃಣ ಸಮಾನವಾದಂತೆ ಕಾಣುತ್ತೆ. ಏನ್ ಮಾತಾಡ್ತೀಯೋ ರುದ್ರೇಶ? ನನ್ನ ಕಂಡಾಕ್ಷಣವೇ ನಿನ್ಗೆ ಕೂಹಕ ಮಾತನಾಡಿದ್ರೆ ಸಮಾಧಾನ ಆಗುದಿಲ್ವೇನು? ಮತ್ತೇನು ಹೇಳಬೇಕು ನಿನಗೆ? 15 ದಿನಗಳಿಂದ ನೀನು ಭೇಟಿಯಾಗಿಲ್ಲ, ಅಲ್ಲದೆ ಮನೆ ಕಡೆನೂ ಸುಳಿದಿರಲ್ಲ ಅಂದಾಗ ನಾನು ಮಾತನಾಡದೆ ಹಾಗೆ ಇರ್ಲೇನಾ? ತಪ್ಪಾಯ್ತು ಮಾರಾಯ. ಏನ್ ಮಾಡೋದು, ಒಂದು ಸೀರಿಯಸ್ ಪೇಷಂಟ್ ತೆಗೆದುಕೊಂಡು ಮೈಸೂರಿಗೆ ಹೋಗಿದ್ದೆ. ಬರ್ಲಿಕ್ಕೆ ತಡವಾಯ್ತು. ಇಷ್ಟಕ್ಕೆ ನನ್ನ ಮೇಲೆ ಸಿಟ್ಟಾಗುವೇನು? ಇರ್ಲಿ, ನಿಮ್ಮ ಮಿಸ್ಸೆಸ್ ಪ್ರಕೃತಿ ಹೇಗಿದೆ? ಅವಳೇನು ಚಳಿಗಾಲದಲ್ಲಿ ಚಿಗುವುದಿಲ್ಲ, ಬೇಸಿಗೆಯಲ್ಲಿ ಒಣಗುವುದಿಲ್ಲ. ಯಾಕೋ ಮಡದಿಯ ಮೇಲೇಕೆ ಮುನಿಸು? ಮತ್ತೇನು ಮಾಡಬೇಕು ಅವಳಿಗೆ? ಮದುವೆಯಾಗಿ 8 ವರ್ಷ ಕಳೆದರೂ ಎತ್ತಿ ಆಡಿಸಲು ಒಂದು ಮಗುವನ್ನು ಕೊಡದೆ ಹಾಗೆ ಕುಳಿತಿದ್ದಾಳಲ್ಲ, ನಾಚಿಕೆ ಆಗುವುದಿಲ್ಲವೇ ಅವಳಿಗೆ? ಓಹೋ, ಅಪ್ಪ ಅಂತ ಕರೆಸಿಕೊಳ್ಳುವ ಆತುರವೇ ನಿನಗೆ? ಅಲ್ಲೋ ಬೆಪ್ಪ, ಡಾಕ್ಟರ್ನಾಗಿ ನನ್ನ ಹೆಂಡತಿ ಹೊಟ್ಟೆ ಪರೀಕ್ಷಿಸಿ ಗರ್ಭಿಣಿ ಆಗೋ ಭಾಗ್ಯ ನೀಡಿದೆ ಹಾಗೆ ಕುಳಿತಿದ್ಯಲ್ಲ, ನೀನೆಂತ ಸ್ನೇಹಿತ? ಆಗ್ಲಿ ಮಾರಾಯ, ಇನ್ನು ಮೇಲೆ ಆ ಕಡೆಗೆ ಗಮನ ಕೊಟ್ಟು ನಿನಗೆ ಅಪ್ಪ ಅಂತ ಕರೆಸಿಕೊಳ್ಳುವ ಭಾಗ್ಯ ಕಲ್ಪಿಸಿಕೊಡುತ್ತೇನೆ. ಇರ್ಲಿ, ನಿನ್ನ ತಮ್ಮ ಎಲ್ಲಿರುವನೆಂದು ಪತ್ತೆ ಆಯ್ತೇನು? ಅವನು ಪತ್ತೆ ಆದ್ರೂ ಅಷ್ಟೇ, ಬಿಟ್ಟರು ಅಷ್ಟೇ. ಅವನನ್ನು ತೆಗೆದುಕೊಂಡು ನನಗೇನಾಗಬೇಕಾಗಿದೆ? ಓ, ನಿನಗೆ ಬೇಕಾಗಿರುವುದು ಮಗು ತಾನೆ. ಇರ್ಲಿ ನಡಿ, ಹೇಗೋ ಹಾಸ್ಪಿಟ್ಲ್ ಹತ್ರ ಬಂದಿರುವಲ್ಲ, ಫಸ್ಟ್ ಕ್ಲಾಸ್ ಕಾಫಿ ಕುಡಿದುಕೊಂಡು ಹೋಗುವೆ ಅಂತೆ. ನಡೆಯಪ್ಪ, ನನಗೂ ಒಂದು ಯಾಕೋ ಬೋರ್ ಆಗಿದೆ. ನಡೆ, ಚಾ ಕುಡಿ. ನೋಡ್ರಿ ನೋಡ್ರಿ ಮಾಡ್ತೈತಿ ನೋಡ್ರಿ. ಯಾವ ಬಾಬಾ 8 ಕೊಡ್ತಾ, ಯಾವ ಬಾಬಾ 20 ರೂಪಾಯಿ ಕೊಡ್ತಾ, ಯಾವ ಬಾಬಾ 100 ಕೊಡ್ತಾ. ನೋಡ್ರಿ ನೋಡ್ರಿ, ಪರದೇಶಿ ಜೀವ ಹೊಟ್ಟೆ ತುಂಬಿಸ್ಕೊಳಕ್ ನೋಡಮ್ಮ ರಾಣಿ, ನಾನು ಹಾಡಿದ್ದಕ್ಕೆ ಎಷ್ಟು ಜನ ದುಡ್ಡು ಕೊಟ್ಟರು? ನೀನು ಹಾಡಿದ್ದಕ್ಕಲ್ಲಪ್ಪ ಜನ ದುಡ್ಡು ಕೊಟ್ಟಿದ್ದು,
ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ನಲ್ಲ ಅದಕ್ಕೆ ದುಡ್ಡು ಕೊಟ್ಟರು ಜನ. ನೀನೇನ್ ದೊಡ್ಡ ವೈಜಂತಿಮ ಅಲ್ಲ. ನೀನೇನ್ ದೊಡ್ಡ ರಾಜ್ಕುಮಾರ್ನ ಹಾಡ್ಲಿಕ್ಕೆ? ಒಟ್ಟಿನಲ್ಲಿ ಹೇಳ್ಬೇಕಂದ್ರ ನಿನ್ನ ಕುಣಿತಕ್ಕೂ ಅಲ್ಲ ನನ್ನ ಹಾಡಿಗೂ ಅಲ್ಲ, ಹಣ ಕೊಟ್ಟಿದ್ದು ಈ ರಾಜಕುಮಾರನ ಜೊತೆ ಈ ಪುಡ್ಡಿ ಭಾರತಿ ಕೈ ಚಾಚಿ ಭಿಕ್ಷೆ ಕೇಳಿದ್ದಕ್ಕಾಗಿಯೇ ಜನ ಹಣ ಕೊಟ್ಟರು. ಹೇಗಾದರೂ ಆಗಲಿ ಆ ದೇವರು ಜನರ ಮನಸ್ಸಿನಲ್ಲಿ ಹೊಕ್ಕು ನಮಗೆ ಸಹಾಯ ಮಾಡಿದ್ದಲ್ಲ, ಅಷ್ಟೇ ಸಾಕು. ಬನ್ನಿ ಹೋಗೋಣ. ಡಾಕ್ಟರ್ ಉದ್ದೇಶ್, ಓ ರಾಜಶ್ರೀ, ಬಹಳ ದಿನಕ್ಕೆ ಆಸ್ಪತ್ರೆಗೆ ಆಗಮಿಸ್ತಿರಲ್ಲ, ಏನು ಕಾರಣ? ನನ್ನ ಸಮಸ್ಯೆಗೆ ಯಾವಾಗ್ಲೂ ಸ್ಪಂದಿಸುವ ಜೀವ ನೀವೇ ಅಲ್ವೇ? ಆ ಏಕೈಕ ವ್ಯಕ್ತಿ ನೀವೇ ತಾನೇ. ವಿಶೇಷ ಕಾರಣವೇನು? ನನ್ನ ತಂಗಿಯಿಂದ ನನಗೆ ಪತ್ರ ಬಂದಿದೆ. ಏನು, ನಿನ್ನ ತಂಗಿಯಿಂದ ನಿನಗೆ ಪತ್ರ ಬಂದಿದೆ? ಎಲ್ಲಿರುವಳಂತೆ, ಏನು ಮಾಡುತ್ತಿರುವಳಂತೆ? ಬೆಂಗಳೂರಿನಲ್ಲಿ ಬೀದಿಯಲ್ಲಿ ಬಿದ್ದಿದ್ದಾಳೆ. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಹಾಯಾಗಿ ಜೀವನ ಮಾಡ್ತಾ ಇದ್ದಾಳಂತೆ. ಅಂದ್ರೆ ಆ ಭಾಗ್ಯ ನನಗೆ ಬರ್ಬೇಕಿತ್ತು, ಆದ್ರೆ ಇಂದು ಅವಳು ತೆಗೆದುಕೊಂಡಿದ್ದಾಳೆ. ಏನು ಮಾಡೋದು ರಾಜಶ್ರೀ? ಜಗದೀಶ್ನನ್ನು ನಿನ್ನ ಬಲೆಯಲ್ಲಿ ಹಾಕಲು ಶತ ಪ್ರಯತ್ನ ಮಾಡಿದೆ. ಕಳೆಗೂ ಹುಚ್ಚಿನ ಮದ್ದು ಕೂಡ ಅವನ ಹೆಂಡತಿಯಿಂದ ಅವನ ಹೊಟ್ಟೆ ಸೇರಿಸಿ ಹುಚ್ಚು ಹಿಡಿಯುವಂತೆ ಮಾಡಿದೆ. ಇಷ್ಟಾದರೂ ಅವನು ನಿನ್ನ ಮನದ ಆಸೆ ತೀರಿಸದೆ ತನ್ನ ಹೆಂಡತಿಯೊಡನೆ ಊರನ್ನೇ ಬಿಟ್ಟು ಹೋದ. ಹೌದು, ಅವನಿಗೆ ಹುಚ್ಚು ಹಿಡಿದಿದೆ ನಿಜ. ಅವನ ಹುಚ್ಚು ಹಿಡಿದಿಲ್ಲ ಅಂದ್ರೆ ನನ್ನ ಆಸೆ ಆದಷ್ಟು ಬೇಗ ತೀರ್ತಿತ್ತು. ಯಾಕೆ ಹಾಗಾದ್ರೆ ತಪ್ಪಾಯ್ತೇನು? ನೀವೇ ಅವನಿಗೆ ಹುಚ್ಚು ಹಿಡಿಸಿದ್ದೀರಾ? ಯಾಕೆ ತಪ್ಪಾಯ್ತೇನು? ಖಂಡಿತ ತಪ್ಪಾಗಿಲ್ಲ. ಆದ್ರೆ ಇನ್ನೊಂದು ಮಹತ್ವದ ಕಾರ್ಯ ನಿಮ್ಮ ಕೈಯಿಂದ ಆಗಬೇಕಾಗಿದೆ. ಆ ಕಾರ್ಯ ಮುಗಿದ ಮೇಲಾದರೂ ನನ್ನ ಮನದ ಆಸೆ ತೀರಿಸುವಿಯಾ ರಾಜಶ್ರೀ? ನನ್ನ ಆಸೆಯನ್ನ ನೀವೇನಾದ್ರೂ ತೀರಿಸಿದ್ದೇ ನಿಜವಾದ್ರೆ ಖಂಡಿತವಾಗ್ಲೂ ನಿಮ್ಮ ತೃಷೆಯನ್ನ ನಾನೇ ಈಡೇರಿಸ್ತೀನಿ. ಹಾಗಾದ್ರೆ ಹೇಳು, ಅದ್ಯಾವ ಕಾರ್ಯ? ಇದು ನನ್ನ ತಂಗಿ ಮಗಳ ಫೋಟೋ. ಇದು ನಿನ್ನ ಹತ್ರ ಹೇಗೆ ಬಂತು? ಆ ಪತ್ರದಲ್ಲಿ ನನ್ನ ತಂಗಿನೇ ಕಳಿಸಿದ್ಲು. ಆದ್ರೆ ಈ ಅವಕಾಶವನ್ನ ನಾವು ದುರುಪಯೋಗ ಮಾಡ್ಕೊಳ್ಬೇಕು. ಅಂದರೆ ನೋಡಿ, ನೀವು ನಾಳೆನೆ ಬೆಂಗಳೂರಿಗೆ ಹೋಗ್ಬೇಕು. ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ, ಈ ಫೋಟೋದಲ್ಲಿರುವ ನನ್ನ ತಂಗಿಯ ಮಗಳ ಕೊಲೆ ಮಾಡಬೇಕು. ಅವಳು ಎಲ್ಲಿರುವಳೆಂದು ನಾನು ಹೋಗಬೇಕು. ಆದ್ರೆ ಹಿಂದಿನೇ ಅಡ್ರೆಸ್ ಇದೆ. ಆ ಅಡ್ರೆಸ್ ತಕ್ಕ ಹಾಗೆ ನೀವು ಹೋಗಿ ನಾನು ಹೇಳಿದ ಕಾರ್ಯವನ್ನ ಮಾಡಿ ಮುಗಿಸ್ಲೇಬೇಕು. ಕೊಲೆ ಮಾಡುವ ಬಗೆ ಹೇಗೆ? ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೋಡಿ, ನಿಮಗೊಂದು ವಿಷದ ಪೊಟ್ಟಣವನ್ನ ಕೊಡ್ತೀನಿ. ಅದನ್ನ ತೆಗೆದುಕೊಂಡು ಹೋಗಿ ಬಿಸ್ಕೆಟ್ನಲ್ಲೋ ಚಾಕ್ಲೇಟ್ನಲ್ಲೋ ಬೆರೆಸ್ಬಿಡಿ. ತಕ್ಷಣವಾಗಿ ಅವಳೇನಾದ್ರೂ ಅದು ತಿಂದಿದ್ದೇ ನಿಜವಾದ್ರೆ ಆದಷ್ಟು ಬೇಗ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನಾವು ಅಂದುಕೊಂಡಿದ್ದ ಕೆಲಸ ಸಲೀಸಾಗಿ ಮುಗಿಯುತ್ತೆ. ಈ ಕಾರ್ಯ ಮುಗಿದ ಮೇಲಾದರೂ ಈ ನಿನ್ನ ತುಂಬ ಯೌವನದ ದೇಹ ಸುಖವನ್ನು ನನಗೆ ಅರ್ಪಿಸುವಿಯಾ? ಮೊದಲು ನನ್ನ ಕೆಲಸವನ್ನ ಮಾಡಿ ಮುಗಿಸಿ, ನಂತರ ನೀವು ಹೇಳಿದ ಹಾಗೆ ಎಲ್ಲವನ್ನ ನಾನು ಮಾಡ್ತೀನಿ. ಬಾ ಹಾಗಾದರೆ.
ಡಾಕ್ಟರ್ ಸಾಹೇಬ್ರಿ. ಏ ಮಗನ ಕಾಳ್ಯ ನೀನ್ಯಾಕ್ ಬಂದೆ ಈ ಕಡಿ? ನಂದು ಸ್ವಲ್ಪ ಕೆಲಸ ಐತ್ರಿ, ಅದರ ನೀವ ತ್ರಾಸ್ನ್ಯಾಗ ಇರೋದು ನನಗೆ ಗೊತ್ತಾಗ್ಲಿಲ್ರಿ ಡಾಕ್ಟರ್ ಸಾಹೇಬ್ರ. ನಾ ಎಲ್ಲ ನೋಡ್ಬಿಟ್ಟಿನ್ರಿ. ಹಾ ರಾಜಶ್ರೀ, ನೀನು ಹೋಗ್ಬೋದು. ಡೋಂಟ್ ವರಿ, ನಾಳೆ ಬೆಂಗಳೂರಿಗೆ ಹೋಗ್ತೇನೆ. ನೀನು ಹೋಗು. ಲೇ ಮಗನ ಕಾಳ್ಯ, ಈ ವಿಷಯ ಯಾರ ಮುಂದೆ ಹೇಳಬೇಡ. ಯಾವ ವಿಷಯ ರೀ ಡಾಕ್ಟರ್ ಸಾಹೇಬ್ರ? ನಾನು ರಾಜಶ್ರೀ. ಓಹೋ ತೆಕ್ಕಿ ಬಡದ ಒಬ್ರು ಅಪ್ಪಿಕೊಂಡು ನಿಂತಿದ್ರಲ್ಲ, ಆ ವಿಷಯ ಏನ್ರಿ ಡಾಕ್ಟರ್ ಸಾಹೇಬ್ರ? ಲೇ ಮಗನ ಕಾಳ್ಯ, ತಿರುಗಿ ಅದ ಕೇಳಿಬ್ಯಾಡ್ಲೆ ಮಗನ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಈ ವಯಸ್ಸಿಗೆ ಸರಿಯಲ್ಲ. ನನ್ನೊಂದು ಕೆಲಸ ಐತಿ ನಿಮ್ ಕಡೆ, ಆ ಕೆಲಸ ಮಾಡಿ ಕೊಟ್ರ ಈ ವಿಷಯ ನಾನು ಯಾರಿಗೂ ಹೇಳುದಿಲ್ಲ ನೋಡ್ರಿ. ಏ ಮಗನ ಕಾಳ್ಯ, ನಿಂದೆಲ್ಲ ಕೆಲಸ ಹೇಳು, ಯಾವ ಕೆಲಸ? ಅದರಿ ಡಾಕ್ಟ್ರ, ನಿಮ್ಮ ನರ್ಸ್ ಕಂಪೌಂಡರ್ ಕಾಳಿ ಮತ್ತೆ ನನ್ನ ಮದುವೆ ವಿಷಯ ರೀ. ಅವಳು ಒಪ್ಸಿ ಕರ್ಕೊಂಡ್ ಬಾ. ಇಂದ ಮುಂದೆ ನಿಂತು ಮದುವೆ ಮಾಡ್ತೇನೆ ಲೇ ಮಗನ. ಡಾಕ್ಟರ್ ಸಾಹೇಬ್ರ, ಆಕಿ ಒಪ್ಪಂಗಿದ್ರ ನಾ ನಿಮ್ಮ ಹತ್ರ ಯಾಕೆ ಕರ್ಕೊಂಡು ಬರ್ಬೇಕಿತ್ರಿ? ಆಕಿ ಗಂಡ್ರಾಮಿಂಗ್ ಇದ್ದಾಳೆ, ಎಲ್ಲಿ ಬೇಕಲ್ಲಿ ಚುಚ್ಚಿಸಿಕೊಂಡ ಓಡಿ ಹೋದಳು ನೋಡ್ರಿ ಇವಾಗ. ಲೇ ಮಗನ, ನಿನ್ನಂತೆ ಸೂಜಿ ಕೈಯಲ್ಲಿ ಕಾದಿದ್ದಾಳೋ ಅಥವಾ ತೆಗೆದಿದ್ದಾಳೋ? ಅದೆಲ್ಲ ಬರಬರಿ ಮಾಡಿದಳ್ರಿ, ಆದ್ರೆ ಒಂದ್ ಹೆಣ್ಣಿನ ಕಡೆಯಿಂದ ಚುಚ್ಚಿಸ್ಕೋಬೇಕಾಗಿ ಬಂತಲ್ರಿ. ಅದಕ್ಕ ನೋಡ್ರಿ ಡಾಕ್ಟರ್ ಸಾಹೇಬ್ರ, ನೀವು ಒಂದ್ ಸಾರಿ ನನಗ ಅವಳ ಜೊತೆ ಮದ್ವಿ ಹಚ್ಚಿ ಕೊಡ್ರೆ, ಮುಂದೆ ನೋಡ್ರಿ ನನಗೈತಿ ಅವಳಿಗೈತಿ. ಆಗ್ಲಿ ಹೋಗು, ಆದಷ್ಟು ಪ್ರಯತ್ನ ಮಾಡುತ್ತೇನೆ. ಓಕೆ ಡಾಕ್ಟರ್ ಸಾಹೇಬ್ರ, ಮರಿಬೇಡ್ರಿ. ಮಾಡ್ತೀನಿ ಹೋಗ್ಲೇ ಮಗನ, ಮಾಡ್ತೀನಿ ಹೋಗ್ ನಿಂದು. ಅಂತೂ ಈ ಮಗ ನನ್ನ ವಿಷಯ ಕಣ್ಣಾರೆ ಕಂಡೇ ಬಿಟ್ಟ. ಏನಾದ್ರೂ ಮಾಡಿ ಮೊದಲು ಇವನಿಗೆ ಹುಚ್ಚು ಹಿಡಿಯುವ ಪುಡಿ ಕೊಟ್ಟು ಹುಚ್ಚು ಊರು ಬಿಡಿಸಲೇಬೇಕು. ಮೊದಲು ರಾಜಶ್ರೀಯ ಕೆಲಸ, ಆಮೇಲೆ ಈ ಕಾಡಿನ ಕಾರ್ಯ ಮುಗಿಸಿದರ. ಇತ್ತೀಚೆಗೆ ನಮ್ಮ ರಾಜಶ್ರೀಯ ವರ್ತನೆ ವಿಚಿತ್ರವಾಗಿದೆ. ಕಂಡಲ್ಲಿ ಅವಳ ಹಾಗೂ ಉದ್ದೇಶನ ವಿಷಯದಲ್ಲಿ ಜನ ಪಿಸು ಪಿಸು ಮಾತು ಹೇಳಿ ಅಣಕವಾಡುತ್ತಿದ್ದಾರೆ. ಇದು ಸತ್ಯವಿರಬಹುದೇ? ನಮ್ಮೂರಿನ ಪ್ರತಿಷ್ಠಿತ ಪ್ರತಿಭಾನ್ವಿತ ಶ್ರೀಮಂತ ವ್ಯಕ್ತಿ ರಾಮಲಿಂಗನ ಮನೆ ಸಾಕ್ಷಾತ್ ದೇವರು ಗುಡಿದ್ದಂತೆ ಎಂಬ ಶಬ್ದ ಕೇಳಿದ ಕಿವಿಗಳಿಂದ ನನ್ನ ಸೊಸೆಯ ಬಗ್ಗೆ ಅಪಪ್ರಚಾರದ ನುಡಿಗಳೇ. ಏನೇ ಆಗಲಿ, ಮನೆಗೆ ಹೋಗಿ ನೇರವಾಗಿ ನನ್ನ ಸೊಸೆಯನ್ನೇ ವಿಚಾರಿಸಿ ಸ್ವಲ್ಪ ಬಂಧನದಲ್ಲಿಡುತ್ತೇನೆ. ಇರದಿದ್ದರೆ ಇವಳ ಸ್ವೇಚ್ಛಾ ವೃತ್ತಿಯಿಂದ ನನ್ನ ಮನೆತನದ ಮಾನ ಮಣ್ಣು ಪಾಲಾಗುವುದರಲ್ಲಿ ಸಂದೇಹವೂ ಇಲ್ಲ. ಒಟ್ಟಿಗೆ ಮಕ್ಕಳ ಮೇಲಿನ ನನ್ನ ಅತಿಶಯ ಮೋಹ ಅನಾಹುತಕ್ಕೆ ಕಾರಣವಾಯಿತು. ರಾಜಶ್ರೀ, ರಾಜಶ್ರೀ ಎಲ್ಲಿ ಹೋಗಿರಬಹುದು ಈ ಸಮಯದಲ್ಲಿ? ನಾನು ಊಟಕ್ಕೆ ಬರುತ್ತೇನೆಂದು ಗೊತ್ತಿದ್ದರೂ ಮನೆ ಬಿಟ್ಟು ಹೋಗಿರುವಳಲ್ಲ. ರಾಜಶ್ರೀ, ರಾಜಶ್ರೀ, ಯಾಕಮ್ಮ ಎಲ್ಲಿಗೆ ಹೋಗಿದ್ದಿ? ಆಸ್ಪತ್ರೆಗೆ ಹೋಗಿದ್ದೆ. ಯಾಕೆ? ಮೈಯಲ್ಲಿ ಹುಷಾರ್ಲಿಲ್ಲ, ಅದಕ್ಕೆ. ಏನಾಗಿದೆ ನನಗೆ? ಸ್ವಲ್ಪ ತಲೆಬೇನೆ ಬಂದರೂ ತಕ್ಷಣವೇ ಆಸ್ಪತ್ರೆಗೆ ಹೋದ್ರೆ ಹೇಗಮ್ಮ? ಹೆಣ್ಣಿಗೆ ತಾಳ್ಮೆ ಬೇಕು. ನಾನೇನು ಹಣ ಕೊಟ್ಟು ತೋರಿಸ್ಕೊಳ್ಳೋದಿಲ್ಲ. ಡಾಕ್ಟರ್ ಉತ್ತೇಶ್ ಪುಕ್ಕಟೆಯಾಗಿ ನೋಡ್ತಾರೆ, ಅದನ್ನ ಗುಣಪಡಿಸ್ತಾರೆ. ಅದಕ್ಕೋಸ್ಕರ ಹೋಗಿದ್ದೆ. ಜಿಪುನತನ ಮಾಡಬೇಕೆಂದು ಹೇಳಲಿಲ್ಲಮ್ಮ ನಿನಗೆ. ಚಿಕ್ಕ ಬೇನೆಗಾಗಿ ತಕ್ಷಣವೇ ಉದ್ದೇಶನ ಹತ್ತಿರ ಹೊರಟು ಹೋದರೆ ಹತ್ತಿರದವರು ಏನಂದುಕೊಳ್ತಾರೆ ಗೊತ್ತೇ? ಜನ ಅಪವಾದಕ್ಕೆ ಅಂಜಿ ನಾನು ಹಾಗೆ ಮನೆಯಲ್ಲಿ ಬಿದ್ದಿರ್ಬೇಕೆ? ಹಾಗೆ ಬಿದ್ದಿದ್ದೆ ನಿಜವಾದ್ರೆ ಗುಣ ಆಗಲಾರದೆ ಹೆಣವಾಗಿ ಬೀಳ್ತೀನಿ. ರಾಜಶ್ರೀ, ನಾಲಿಗೆ ಉದ್ದ ಬಿಡಬೇಡ. ನಮ್ಮ ಮನೆತನದ ಮರ್ಯಾದೆ ಬೀದಿಗೆ ಬೀಳುವ ದುರ್ಧರ ಪ್ರಸಂಗ ಬಂದಿದೆ ಎಂದು ಎಚ್ಚರಿಸಲು ಬಂದಿರುವೆ. ಅಂದ್ರೆ ಅಂದರೇನು?
ನೀನು ಹಾಗೂ ಡಾಕ್ಟರ್ ಉದ್ದೇಶನ ವಿಷಯದಲ್ಲಿ ಜನ ಕಂಡಂತೆ ಕಟ್ಟುಕತೆ ಕಟ್ಟಿ ಹಾಕಿ ಹಾಡಿ ಕುಣಿಯುತ್ತಿದ್ದಾರೆ. ಅಂದ್ರೆ ನೀವು ಹೇಳ್ತಿರೋ ಮಾತು ನಾನು ವ್ಯಭಿಚಾರಿಣಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳುತ್ತಿಲ್ಲ, ಜನ ಹೇಳುತ್ತಿದ್ದಾರೆ. ಮಾತಾಡಿ ಮಾತಾಡಿ. ಹಾಗಾದ್ರೆ ಬರ್ಲಿ ಅವರು ಬಂದ ತಕ್ಷಣ ಈ ವಿಷಯವನ್ನ ಹೇಳ್ತೀನಿ. ಸೊಸೆಯನ್ನೇ ಬೀದಿ ಪಾಲು ಮಾಡಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಬೇಕು? ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ರಾಜೇಶ್ವರಿ, ಏಕೆ ಅಳುತ್ತಿರುವೆ? ಅಳುವ ನಟನೆ ಮಾಡುತ್ತಿದ್ದಾಳೆ ನಿನ್ನ ಹೆಂಡತಿ. ಅಪ್ಪ, ಏನಾಯ್ತಪ್ಪ? ಬಿಡಿಸಿ ಹೇಳಪ್ಪ. ಏನಾಯ್ತು ಅಂತ ಹೇಳಿರಿ. ಇದರಲ್ಲ, ಇವರು ಬಾಯಿಗೆ ಬಂದ ಹಾಗೆ ನನಗೆ ಮಾತಾಡಿದ್ರು. ಇವರ ಮಾತುಗಳನ್ನ ಕೇಳಿದ ತಕ್ಷಣ ವಿಷ ಕುಡಿದು ಸಾಯ್ಬೇಕನ್ನಿಸ್ತಾರೆ. ಅಪ್ಪ, ನೀನಾಗಿ ನಿನ್ನ ಸೊಸೆ ವಿಷಯದಲ್ಲಿ ಹೊಲಸು ಮಾತನಾಡಲು ನಾಚಿಕೆ ಆಗುವುದಿಲ್ಲವೇ? ರುದ್ರೇಶ, ಬಾಯಿ ಬಿಗಿತದಲ್ಲಿಟ್ಟು ಮಾತಾಡು. ನಾನು ನಿನಗೆ ಜನ್ಮ ಕೊಟ್ಟ ತಂದೆ. ಇವಳು ಮೋಹದ ಮುದ್ದೆಯಾಗಿ ಮಧ್ಯೆ ಬಂದವಳು. ಅವಳ ಕೈಗೊಂಬೆಯಾಗಿ ಹೆತ್ತವರನ್ನು ಕಡೆಗಣಿಸಿದ್ರೆ ಕಪಾಳಕ್ಕೆ ಮೋಕ್ಷವಾದಿತ್ತು ಜೋಕೆ. ಅಪ್ಪ, ನೀನು ಹೊಡೆದರೂ ಚಿಂತೆಯಿಲ್ಲ, ಆದರೆ ಮಡದಿಗಾದ ಅವಮಾನ ಸಹಿಸಲು ನನ್ನಿಂದ ಸಾಧ್ಯವಿಲ್ಲ. ಸತಿ ಶ್ರೀಮಂತ ಮನೆತನದ ನನ್ನ ಸತಿ ಹಗಲಿರುವುದು ದುಡಿದು ದಣಿದು ನಮ್ಮಿಬ್ಬರ ಸೇವೆ ಮಾಡಿದರು. ಅವಳಿಗೆ ಸೂಳಿ ಎನ್ನಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತಪ್ಪ? ಕಣ್ಣು ತೆರೆದು ಕಾಮಿನಿಯ ಕಾಮದಲ್ಲಿ ಬಿದ್ದು ಬಾಯಿ ಬಿಡುವ ಹುಳವೇ, ನನಗೆ ಪಾಠ ಕಲಿಸಲು ಬಂದಿರುವೇನು? ಕಿವಿ ನಿವಿರಿಸಿ ಕೇಳು. ಸ್ವಲ್ಪ ಹೊರ ಜನರ ಚುಚ್ಚ ಮಾತನ್ನು ಗಂಡನಿಲ್ಲದ ಸಮಯ ಸಾಧಿಸಿ ಮಿಂಡನಲ್ಲಿ ಓಡಿ ಹೋಗುತ್ತಿದ್ದಾಳೆ ರಾಮಲಿಂಗನ ಸೊಸೆ ಎಂದು ಡಾನ ಡಂಗರು ಹೊಡೆಯುತ್ತಿದ್ದಾರೆ. ಹಿರಿಯನೆಂದು ಕಿರಿಯವನು ಮಾತು ಹೇಳಿದರೆ ನಿನ್ನ ಹಿರಿತನದ ಹಿರಿಮೆ ಹೆಚ್ಚಾಯಿತು. ನನ್ನ ಪತಿಯ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು. ಕ್ಷಣ ಮಾತ್ರ ಪತಿಯನ್ನು ಬಿಟ್ಟಿರದ ನನ್ನ ಸತಿಗೆ ಸೂಳಿ ಅಂತ ಸಂಬೋಧಿಸಿದರೆ ಸೀಳಿ ಹಾಕುವೆ ನಿನ್ನ ನಾಲಿಗೆಯನ್ನು. ಭಲೆ ಮಗನೇ ಭಲೆ, ಹೆತ್ತಪ್ಪನ ಬೆಲೆ ನಾಲಿಗೆ ಸೀಳಿಸಿಕೊಳ್ಳುವಷ್ಟು ಹೊಲೆ ಮಾಡಿದಲ್ಲೋ ಪುಣ್ಯಾತ್ಮ. ಇದು ನಿನ್ನ ತಪ್ಪಲ್ಲ ಮಗು. ನಾನು ಮಾಡಿದ ಪಾಪಕ್ಕೆ ಪ್ರಾಯಚಿತ್ತವನ್ನು ಪರಮಾತ್ಮ ಮಗನಿಂದ ಮುಟ್ಟಿಸುತ್ತಿದ್ದಾನೆ. 2 ಮಕ್ಕಳ ತಾಯಿ ನಿನ್ನವ್ವ ಆಡಿಸಂದು ತೊಡೆಯ ಮೇಲಿಟ್ಟು ದುಡಿದು ಮಣ್ಣು ಸೇರಿದಳಪ್ಪ. ಕೂಸುಗಳು ಘಾಸಿಯಾಗಬಾರದೆಂದು ಹೇಸಿ ಜೀವ ತನ್ನ ಬಾಯಿ ತುತ್ತ ತೆಗೆದು ಮಕ್ಕಳ ಹೊಟ್ಟೆಗೆಟ್ಟು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ. ಯಾವ ಜನ್ಮದ ಪಾಪದ ಫಲವು? ಒಂದು ಮಗು ಹುಚ್ಚಿ ಹಿಡಿದು ಭಿಕಾರಿಯಾಗಿ ಹೋಯಿತು. ಇನ್ನೊಂದು ಮಗು ಅಮೃತ ಉಣಿಸಿದ ಅಪ್ಪನನ್ನು ವಿಷ ಹಾಕಲು ಮುಂದಾಯಿತು. ವಿಷ ಹಾಕಲು ನಾನು ಮುಂದಾಗಿಲ್ಲ. ಗಂಡ ಹೆಂಡತಿ ಮಧ್ಯೆ ವಿಷ ಹಾಕಿ ಆಟವಾಡಬೇಕೆಂದಿರುವೆಯಲ್ಲ, ನೀನು ಪುತ್ರ ದ್ರೋಹಿ. ಆಗಲು ನಾನು ಪುತ್ರದ್ರೋಹಿ. ರುದ್ರೇಶ, ಸಿರಿತನದ ಅಟ್ಟಹಾಸದಲ್ಲಿ ಮೆಟ್ಟಿ ಮೆಟ್ಟಿ ಮೆರೆದ ರಾಮಲಿಂಗ ನೋಟಿನ ಕಟ್ಟು ಬಯಸಿದ್ದೇನೆ ವಿನಃ ತಟ್ಟಿ ಹೇಳುವ ನೆಂಟಷ್ಟರ ಮಾತು ಕೇಳಲಿಲ್ಲ. ಸುಟ್ಟು ಹಾಕಿದ ಹೃದಯವನ್ನು ಏಟು ಹಾಕಿದೆ ಕಿರಿಯ ಮಗನನ್ನು. ಕುರುಡಿ ಎಂದು ಒದ್ದು ಕಳಿಸಿದ ನನ್ನ ಮುದ್ದು ಸೊಸೆಯನ್ನು. ಈ ಎಲ್ಲ ಪ್ರಚಂಡ ಪಾಪಕ್ಕೆ ನಿನ್ನಿಂದ ಪ್ರಾಯಚಿತ್ತವಾಯಿತು ರುದ್ರೇಶ, ಪ್ರಾಯಚಿತ್ತವಾಯಿತು. ಧರ್ಮ ಕರ್ಮದ ಉಪದೇಶ ನನಗೆ ಬೇಕಾಗಿಲ್ಲ. ಇಂದು ಈ ಮನೆಯಲ್ಲಿ ಇವರಿರ್ಬೇಕು, ಇಲ್ಲ ನಾನಿರ್ಬೇಕು, ಅದನ್ನ ಹೇಳಿ ಮೊದಲು. ಈ ಎರಡರಲ್ಲಿ ನಿನ್ನ ಗಂಡ ಬಯಸುವುದು ಹೆಂಡತಿಯೇನಮ್ಮ, ಹೆತ್ತ ತಂದೆಯನಲ್ಲ. ಮಗನ ಮನ ಮಲಿನಗೊಳಿಸಿದ ಗೋಮುಖ ವ್ಯಾಘ್ರಿ. ನಿನ್ನನ್ನೇ ನಾನು ಕುತ್ತಿಗೆಗೆ ಕೈ ಕೊಟ್ಟು ಹೊರ ಹಾಕಿಸುತ್ತಿದ್ದೆ. ಆದರೆ ಈ ಮೊದಲು ನನ್ನ ಸತ್ಯವತಿ ಸೊಸೆಯನ್ನು ಅನ್ಯಾಯವಾಗಿ ಹೊರ ಹಾಕಿದ್ದಕ್ಕೆ ನ್ಯಾಯವಾಗಿ ನಿನ್ನನ್ನು ಹೊರ ಹಾಕಿದರು. ಜನ ನನ್ನನ್ನು ದನದ ಗುಂಪಿಗೆ ಸೇರಿಸುವರಮ್ಮ. ಅಂತೆಯೇ ನೊಂದು ನುಡಿಯದೆ ನಾನೇ ನಡೆದು ಬಿಡುತ್ತೇನೆ. ಏ ಮುದುಕ, ಹೋಗೋದಾದ್ರೆ ಸುಮ್ನೆ ಹೋಗು. ಬಾಯಿಗೆ ಬಂದ ಹಾಗೆ ಮಾತನಾಡಿದ ನಿಜವಾದ್ರೆ ನನ್ನ ಪಿತ್ತ ನೆತ್ತಿಗೆ ಇರುತ್ತೆ. ಹುಷಾರ್. ದೇವರೇ,
ಸಮಾಧಾನವಾಯಿತೆ. ನನ್ನನ್ನು ಕೊಂದು ಹಾಕುವುದನ್ನು ಬಿಟ್ಟು ಈ ರೀತಿ ಶಿಕ್ಷೆ ಕೊಟ್ಟಿದ್ದರೆ ನನ್ನ ಕಿರಿಯ ಮಗನನ್ನು ಅನ್ಯಾಯವಾಗಿ ಹೊಡೆದ ಈ ಕೈಗಳನ್ನು ಕತ್ತರಿಸಿ ಹಾಕು. ಸತಿ ಸಾಧ್ವಿಯನ್ನು ಒದ್ದು ಹೊರ ಹಾಕಿದ ಈ ಕಾಲಗಳನ್ನು ಮುರಿದು ಹಾಕು. ಮಗು ಜಗದೀಶ, ಎಲ್ಲಿರುವಿಯಪ್ಪ? ನಿನ್ನ ತಂದೆ ನಿನಗಾಗಿ ಕೈ ಮಾಡಿ ಕರೀತಿದ್ದಾನೆ, ಬಾರಪ್ಪ. ರುದ್ರೇಶ, ನಾನಿನ್ನು ಬರ್ತೀನಿ. ದೇವರು ನಿನಗೆ ಸದ್ಬುದ್ಧಿ ಕೊಟ್ಟು ಕಾಪಾಡಲಿ. ನೀನು ಮಾಡಿದ್ದು ಶಾಪ, ಮಕ್ಕಳಿಬ್ಬರನ್ನು ನಿನಗೆ ಬೇಡಾದ ಕಾರಣ. ಸೂರೆ ಕಂಠಾಭರಣ ಹಿರಿಯರಿಲ್ಲ ಜೀವನ